ವಿರೋಧ ಪಕ್ಷವನ್ನ ಪ್ರತಿನಿಧಿಸ್ತಾ ಇರುವ ವಕ್ತಾರರಾಗಿರೋದ್ರಿಂದ ಈ ಟ್ರೆಂಡ್ ರಾಜೀನಾಮೆ ಕೇಳೋ ಟ್ರೆಂಡ್ ಬಗ್ಗೆ ಇನ್ ಜನರಲ್ ಅನ್ನೋ ಪ್ರಶ್ನೆ ಕೇಳಿದೆ. ಈಗ ಸ್ಪೆಸಿಫಿಕ್ ಆಗಿ ಮಾತನಾಡ್ತಾ ಹೋಗೋಣ. ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ಆಗ್ರಹದ ವಿಚಾರ. ಸುನಿಲ್ ಸರ್, ಈಗ ಸಚಿನ್ ಅವರು ಹೆಸರು ಬರೆದಿಡ್ತಾರೆ, ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಅವರೇ ಹೇಳಿರೋ ರೀತಿಯಲ್ಲಿ ಆರೋಪಿಗಳ ಪಟ್ಟಿಯಲ್ಲಿ ನನ್ನ ಹೆಸರು ಸೇರಿಸಿಲ್ಲ, ನನ್ನನ್ನು ಬಂದೇ ಭೇಟಿಯಾದೆ ಅಂದ ಮಾತ್ರಕ್ಕೆ ನಾನು ರಾಜೀನಾಮೆ ಕೊಟ್ಬಿಡ್ಬೇಕಾ, ಇವ್ರು ಕೇಳ್ದಂಗೆಲ್ಲ ರಾಜೀನಾಮೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ರಾಜೀನಾಮೆ ಕೊಡೋದಿಲ್ಲ, ಬಹಳ ಕ್ಲಿಯರ್ ಕಟ್ ಆಗಿ ಹೇಳ್ತಿದ್ದಾರೆ. ಒಂದು ಮೊದಲೇದು ಮೀಡಿಯಾ ಟ್ರಯಲ್ಸ್ ಆಗಬಾರ್ದು. ಇದು ಮೀಡಿಯಾ ಟ್ರಯಲ್ಸ್ ಅಲ್ಲ ಅನ್ಕೊಂಡೆ ನಾನು ಮಾತಾಡ್ತಾ ಇದ್ದೀನಿ. 100% ಇದರದ್ದು ವಿಸ್ತೃತವಾದ ಚರ್ಚೆ ಆಗಲಿ. ಯಾಕಂದ್ರೆ ಡೆತ್ ನೋಟಲ್ಲಿ ಏನಿದೆ ಅಂದರೆ ಮುಖ್ಯವಾಗಿ ನನ್ನ ಪ್ರಿಯಾಂಕಾ ಖರ್ಗೆ ಅವರು ನಮಗೆ ತುಂಬ ಆಪ್ತರು. ಅವರನ್ನು ನಾವು ಹೇಳಿದ್ರೆ ಗೆರೆ ದಾಟೋದ್ರಲ್ಲಿ ನಾವು ಹೇಳಿದ ಕೆಲಸವನ್ನು ಅವ್ರು ಮಾಡಿಕೊಡ್ತಾರೆ. ಅದಕ್ಕಾಗಿ ನಮ್ಮನ್ನು ವಿರುದ್ಧ ಹಾಕೊಂಡ್ರೆ ನೀವು ತೊಂದರೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಅವರ ಬೆಂಬಲಿಗರಂತ ಹೇಳ್ಕೊಳ್ಳೋರು ಇವರಿಗೆ ಧಮಕಿ ಹಾಕಿದ್ದಾರೆ ಅಥವಾ ಒತ್ತಾಯ ಮಾಡಿದ್ದಾರೆ ಅಥವಾ ಹಣವನ್ನು ವಾಪಸ್ ಕೊಡ್ಲಿಕ್ಕೆ ಒತ್ತಾಯ ಮಾಡಿದ್ದಾರೆ ಅಂತ ಅದಿನ್ನು ತನಿಖೆ ಹಂತದಲ್ಲಿರೋದ್ರಿಂದ ಅದ್ರ ಬಗ್ಗೆ ಅಷ್ಟು ಸ್ಪಷ್ಟವಾಗಿ ಬರೋದಿಲ್ಲ. ಬಟ್ ಒಂದು ಸ್ಪಷ್ಟವಾಗುತ್ತೆ, ನಾವು ಸಣ್ಣವರಿದ್ದಾಗ ಏಕ ಪಾತ್ರಾಭಿನಯ ಮಾಡ್ತಾ ಇದ್ವಿ. ಇಲ್ಲಿ ನಿಂತರ ತ್ಯಾಕ್ರೆ, ಇಲ್ಲಿ ನಿಂತರ ಚೆನ್ನಮ್ಮ ಅಂತ. ಹಾಗಾಗ್ತಾ ಇದೆ. ಯಾವುದೇ ಗೌರ್ಮೆಂಟ್ ಇರಲಿ, ಕಾಂಗ್ರೆಸ್ ಇರಲಿ ಅಥವಾ ಬಿಜೆಪಿ ಇರಲಿ, ಇಲ್ಲಿ ನಿಂತರ ತ್ಯಾಕ್ರೆ, ಇಲ್ಲಿ ನಿಂತರ ಗೌರ್ಮೆಂಟ್. ಈಗ ಚೆನ್ನಮ್ಮ ಪ್ಲೇಸಲ್ಲಿ ಕಾಂಗ್ರೆಸ್ ನಿಂತಿದ್ದಾರೆ, ತ್ಯಾಕ್ರೆ ಪ್ಲೇಸಲ್ಲಿ ಬಿಜೆಪಿ ಇದ್ದಾರೆ ಅನ್ಕೊಳ್ಳೋಣ ಅಷ್ಟೇ. ಲಾಸ್ಟ್ ಟೈಮ್ ಇವರಿದ್ರು. ಇಲ್ಲಿ ಯಾರಿಗೆ ತನಿಖೆ ಕೊಡೋದು? ಯಾರಿಗೆ? ನಾವು CID ಕೊಡೋಣ, ಪೊಲೀಸರಿಗೆ ಕೊಡೋಣ ಅಂದರೆ ಗೌರ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಈಗ ಈಶ್ವರಪ್ಪ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟರು ಲಾಸ್ಟ್ ಟೈಮ್. ಅವ್ರ ಹೆಸರನ್ನೇ ಉಲ್ಲೇಖಿಸಿ ಬರೆದಿದ್ರು, ಅವ್ರ ಹೆಸರನ್ನ ಉಲ್ಲೇಖಿಸಿ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಬೆಳಗಾವಿದ ಕಾಂಟ್ರಾಕ್ಟರ್ ಉಡುಪಿಯಲ್ಲಿ. ಕ್ಲೀನ್ ಚಿಟ್ ಕೊಟ್ಟರು. ಅದೇ ರೀತಿ CBI ಕೊಡೋಣ. CBI ಅಂದರೆ BJPಗೆ ಅನುಕೂಲ ಆಗುತ್ತೆ. ಹೀಗಾಗಿ ಇಲ್ಲಿ ಯಾರು ತನಿಖೆ ಮಾಡೋರು ಯಾರು? ಆಮೇಲೆ ಇನ್ನೊಂದು ಸಮಾಜ ಅಥವಾ ಮಾಧ್ಯಮದ ಪಾತ್ರ ಏನಾಗಿದೆ ಅಂದರೆ ತುಂಬ ಬೇಗ ನಾವು ಮರಿತಾ ಇದ್ದೇವೆ. ಈಗ SC ನಿಗಮದಲ್ಲಿ ಅಷ್ಟು ದೊಡ್ಡ ಭ್ರಷ್ಟಾಚಾರ ಆಗಿದೆ, ಅಧಿಕಾರಿ ಸತ್ತಿದ್ದಾರೆ, ಅವ್ರ ಹೆಂಡತಿಯ ಕೆಲಸವನ್ನು ಕಸ್ಕೊಂಡಿದ್ರು ಈ ಸರ್ಕಾರ. ಅದ್ರ ಮೇಲೆ ಎಲ್ಲಿ ನೆನಪಿಟ್ಕೊಂಡಿದ್ದಾರೆ ನಾವು? ಅದನ್ನು ಹೊರತು ಮಾಡಿಬಿಟ್ರೆ ಇಷ್ಟು ಜನ ಗರ್ಭಿಣಿಯರು ಸತ್ರು ಬಳ್ಳಾರಿಯಲ್ಲಿ, ಬೇರೆ ಕಡೆ. ಅದಕ್ಕಾಗಿ ವಿರೋಧ ಪಕ್ಷದಲ್ಲಿ ಎಷ್ಟು ಸಂಘಟಿತವಾಗಿ ಹೋರಾಟ ಮಾಡಿದ್ರು. ಮೊನ್ನೆ ಸೆಷನ್ ಅಲ್ಲಿ ಮಾಡಬೇಕು ಅಂತ ಇವತ್ತು ವಾರಾಂತ್ಯದಲ್ಲಿ ಎಲ್ಲಾ ಪ್ರಕರಣವನ್ನು ಇಟ್ಕೊಂಡು ಅದನ್ನ ಅವ್ರ ಸೆಷನ್ ಅಲ್ಲಿ ತಾವು ಅದನ್ನು ಮೋಷನ್ 69 ಅಲ್ಲಿ ಅಥವಾ ಯಾವ್ದಾರ ಇದರಲ್ಲಿ ತಂದು ಡಿಸ್ಕಷನ್ ಮಾಡ್ಬೇಕಾಯ್ತು. ಆರೋಗ್ಯ ಸಚಿವರೇ ನಾನೇ ಹೇಳಿಕೆ ಕೊಡ್ತೀನಿ ಅಂತ ಮುಂದೆ ಬಂದ್ರು, ಅಂದ್ರೆ ವಿರೋಧ ಪಕ್ಷ ಅಲ್ಲೇ ಕುಳಿತುಕೋತು. ಈ ರೀತಿ ಆಗ್ತಾ ಇರೋದ್ರಿಂದ ಈ ಎಲ್ಲ ಪ್ರಕರಣಗಳನ್ನು ತನಿಖೆ ಹಂತ ಮುಗಿದ ಮೇಲೆನೆ ಮಾತಾಡೋದು ಒಳ್ಳೇದು ಅನ್ಸುತ್ತೆ. ಒಟ್ಟು ಈ ಪ್ರಕರಣದಲ್ಲಿ, ಎಸ್ಪೆಷಲಿ ಸಚಿನ್ ಅವರ ಪ್ರಕರಣದಲ್ಲಿ ತುಂಬಾ ಅವಸರದ ನಿರ್ಧಾರ ಅಂತ ಅನ್ಸುತ್ತೆ ಆತ್ಮಹತ್ಯೆ ಮಾಡ್ಕೊಂಡವ್ರು. ಯಾಕಂದ್ರೆ ಅವರು ಕಾಂಟ್ರಾಡಿಕ್ಟರ್ ಇದೆ ಅವರ ಡೆತ್ ನೋಟಲ್ಲಿ, ನನಗೆ ಜೀವ ಬೆದರಿಕೆ ಇದೆ ಅದಕ್ಕಾಗಿ ಆತ್ಮಹತ್ಯೆ ಮಾಡ್ಕೋತೇವೆ ಅಂತ. ಜೀವ ಬೆದರಿಕೆ ಇದ್ದರು ಪೊಲೀಸರ ಹೋಗಬೇಕು, ಮಾತಾಡಬೇಕು, ಅಥವಾ ಫ್ಯಾಮಿಲಿ ಇರತ್ತೆ ಮಾತಾಡಬೇಕಾಗುತ್ತೆ. ಅದನ್ನ ಬಿಟ್ಟು ಜೀವ ಬೆದರಿಕೆ ಇದೆ ಆತ್ಮಹತ್ಯೆ ಮಾಡ್ಕೋತೇನೆ ಅಂದಾಗ ಅದ್ರ ಸಂಪೂರ್ಣ ತನಿಖೆ ಆಗ್ಬೇಕಂತ ಅನ್ಸುತ್ತೆ ಸ್ಮಿತಾ. ರೈಟ್. ಬಟ್ ಆ ಕುಟುಂಬಸ್ಥರು ಪೊಲೀಸ್ ವ್ಯವಸ್ಥೆ ಬಗ್ಗೆನೇ ಇವತ್ತು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಮನೆ ಒಳಗಿದ್ದವ್ರನ್ನ ಹೊರಗೋಗಿ ಅಂತಿದ್ದಾರೆ. ನ್ಯಾಯ ಅನ್ನೋದು ಪೊಲೀಸ್ ಇಲಾಖೆಯಲ್ಲಿ ಸಿಗೋದಿಲ್ಲ ಅನ್ನೋ ರೀತಿಯಲ್ಲಿ ಹೋಗ್ಬಿಟ್ಟಿದೆ ಮನಸ್ಥಿತಿ. ಯಾಕೆಂದ್ರೆ ಪೊಲೀಸರ ಕೈಯಲ್ಲಿ ಕಂಪ್ಲೀಟ್ ಆಗಿ ಅಧಿಕಾರ ಇಲ್ಲ. ಸರ್ಕಾರವನ್ನ ನಡೆಸ್ತಿರುವ ಕೆಲ ಸಚಿವರ ಇನ್ಸ್ಟ್ರಕ್ಷನ್ ಮೇಲೆ ನಡೀತಿದೆ. ಇದೊಂದೇ ಪ್ರಕರಣ ಅಲ್ಲ, ಹಿಂದೆ ಪರಿಷತ್ನಲ್ಲಾದ ಗಲಾಟೆಲ್ಲೂ ನಾವು ಗಮನಿಸಿದ್ವಿ. ಎನಿವೆ, ನಾನು ನರಸಿಂಹಮೂರ್ತಿ ಸರಿ ಕೇಳ್ತೀನಿ. ಪ್ರಮುಖವಾಗಿ ಈ ಪ್ರಕರಣದಲ್ಲಿ ರಿಪಬ್ಲಿಕ್ ಆಫ್ ಕಲಬುರ್ಗಿ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಪ್ರಿಯಾಂಕ್ ಖರ್ಗೆ ಅವರ ಆಪ್ತರು, ಪ್ರಿಯಾಂಕ್ ಖರ್ಗೆ ಅವರು ಡೈರೆಕ್ಟ್ಲಿ ಅಲ್ಲದೆ ಹೋದ್ರು, ಅವರ ಆಪ್ತರು ಅನ್ಕೊಂಡವರು ದಬ್ಬಾಳಿಕೆಯನ್ನು ನಡೆಸ್ತಿದ್ದಾರೆ. 3-4 ಜನ BJP ಶಾಸಕರ ಹೆಸರು ಕೂಡ ಉಲ್ಲೇಖ ಆಯಿತು. ಹಾಗೆ ಒಬ್ಬ ಹಿಂದೂ ಸ್ವಾಮೀಜಿ ಹೆಸರು ಕೂಡ ಉಲ್ಲೇಖ ಆಯಿತು. ಅಂದ್ರೆ ಮರ್ಡರ್ ಮಾಡಿಸೋ ಹಂತಕ್ಕೆ ರಾಜಕೀಯ ದ್ವೇಷ ಅಥವಾ ರಾಜಕೀಯ ಹಪಾಪಿ ಹೋಗ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ? ಮೇಡಮ್, ನಿಜವಾಗ್ಲೂ ತಾವು ಹೇಳದಂಗೆ ಅಲ್ಲಿ ಕಲಬುರ್ಗಿನಲ್ಲಿ ಯಾವ ರೀತಿ ರಿಪಬ್ಲಿಕ್ ಆಫ್ ಕಲಬುರ್ಗಿನ ಮಾಡ್ಕೊಂಡಿದ್ದಾರೆ ಅಂತಂದರೆ ಎಲ್ಲ ಅಧಿಕಾರಿಗಳು ಇವ್ರ ಗೆರೆ ದಾಟಲ್ಲ. ಎಸ್ಪೆಷಲಿ ಪೊಲೀಸ್ ಇಲಾಖೆ ಅಂತೂ ಇವರ ಬೆಳಿಗ್ಗೆ ಬಂದು ಇವ್ರ ಮನೆ ಹತ್ರ ಮಂಡಿಯವ್ರಿಗೆ ನಿಂತಿರ್ತಾರೆ. ವಿರೋಧ ಪಕ್ಷದವ್ರನ್ನ, ಕಾಂಗ್ರೆಸ್ ಅವ್ರನ್ನ ಬಿಟ್ಟು ವಿರೋಧ ಪಕ್ಷಗಳನ್ನ ಯಾವ ಮಟ್ಟಕ್ಕೆ ಮಟ್ಟ ಹಾಕ್ಲಿಕ್ಕೆ ಇವ್ರು ಯಾವ ಕೀಳ್ಮಟ್ಟಕ್ಕೂ ಬೇಕಾದ್ರೆ ಎಳಿತಾರೆ ಅನ್ನೋದಕ್ಕೆ ನಾನು ಕಣ್ಣಾರೆ ನೋಡಿದ್ದೀನಿ. ಕಲಬುರ್ಗಿಗೆ ಹೋದಾಗ ಯಾರೋ ಒಬ್ಬ ಲೀಡರ್ ಲಾಸ್ಟ್ ಟೈಮ್ BJP ಕ್ಯಾಂಡಿಡೇಟ್ನ ಮನೆಗೆ ನುಗ್ಗಿ ಎತ್ತಾಕ್ಸ್ಕೊಂಡು ಹೋಗ್ತಾರೆ ಅಂತಂದರೆ, ಪೊಲೀಸ್ ಅಧಿಕಾರಿಗಳನ್ನ ಬಿಟ್ಟು ಮನೆಗೆ ನುಗ್ಗಿ ಎತ್ತಾಕ್ಸ್ಕೊಂಡೋಗಿ ಜೈಲಿಗೆ ಬಿಡ್ತಾರೆ ಅಂತಂದರೆ ಯಾವ ಮಟ್ಟಕ್ಕೆ ಇವರು ರಿಪಬ್ಲಿಕ್ ಗುಲ್ಬರ್ಗ ಮಾಡ್ಕೊಂಡಿದ್ದಾರೆ ಅನ್ನೋದು ರಾಜ್ಯ ಜನ ನೋಡ್ತಾ ಇದ್ದಾರೆ ಇವತ್ತು. ಅಷ್ಟೇ ಅಲ್ಲ, ಎಲ್ಲ ಇಲಾಖೆಗಳಲ್ಲೂ ವ್ಯಾಪಕ ಭ್ರಷ್ಟಾಚಾರ ನಡೀತಾ ಇದೆ. ಕಲಬುರ್ಗಿನಲ್ಲಿ ಇವರು ಹೇಳಿದ್ದೆ ಅಲ್ಲಿ ಕೆಲಸ ನಡೆದಿಲ್ಲ ಅಂತಂದ್ರು ಬಿಲ್ ಮಾಡಿಕೊಂಡು ಇವರ ಬೆಂಬಲಿಗರು ಒಂದಷ್ಟು ಜನ ರೌಡಿ ಗೂಂಡಾಗಳನ್ನ ಸಾಕಬಿಟ್ಟಿದ್ದಾರೆ. ಬರೀ ಅವ್ರಿಗೆ ಅವ್ರು ಯಾವ ಕೆಲಸ ಮಾಡಲಿಲ್ಲ ಅಂತಂದ್ರೂ ಅವ್ರ ಬಿಲ್ ಮಾತ್ರ ಆಗ್ತಾ ಇರುತ್ತೆ. ಯಾವುದೇ ಒಂದು ರಸ್ತೆ ಅಭಿವೃದ್ಧಿ ಇಲ್ಲ, ಏನಿಲ್ಲ. ಊರಿಗೆ ಹೋಗೋಕ್ಕೆ ನಮ್ಮ ಕಾರ್ಗಳೆಲ್ಲ ಹಾಳಾಗೋಗ್ಬಿಡ್ತಾವ, ಅಷ್ಟೊಂದು ಕೆಟ್ಟದಾಗಿದೆ ಗುಲ್ಬರ್ಗ. ಇಲ್ಲಿ ಬಂದು ಪೋಸ್ ಕೊಡ್ತಾರೆ ವಿಧಾನಸೌಧದಲ್ಲಿ ಕೂತ್ಕೊಂಡು ಕಲಬುರಗಿ ಇವರು ನಮ್ಮ ಪ್ರಿಯಾಂಕ ಖರ್ಗೆ ಅವರು. ನಿಜವಾಗ್ಲೂ ನಾಚಿಕೆ ಆಗ್ಬೇಕು ಅವ್ರಿಗೆ. ಅವರ ಕ್ಷೇತ್ರನ ಒಂದು ಸಾರಿ ಹೋಗಿ ಅವ್ರು ಯಾವತ್ತಾರು ಇಡೀ ಕ್ಷೇತ್ರ ತಿರುಗಾಡ್ಕೊಂಬಂದ್ರೆ
ಅವ್ರಿಗೆ ನಿಜವಾಗ್ಲೂ ಶೇಮ್ ಆಗುತ್ತೆ. ಇವತ್ತು ಬೆಂಗಳೂರಿನ ಈ ಭಾಗದ ಮೈಸೂರು ಭಾಗದ ಎಲ್ಲ ತಾಲೂಕುಗಳು ಎಲ್ಲ ಜಿಲ್ಲೆಗಳನ್ನ ನೋಡಿದ್ದಾರೆ ಅವರು. ಆದ್ರೆ ಒಂದು ಸಾರಿ ಅವರ ಕ್ಷೇತ್ರನ ಹೋಗಿ ನಿಜವಾಗ್ಲೂ ಅವರು ಬೆಂಗಳೂರಲ್ಲಿ ಬರೀ ಬೀಡ್ ಬಿಟ್ಕೊಂಡು ಓಟ್ ಹಾಕ್ಸ್ಕೊಂಡು ಬಂದು ಇಲ್ಲಿ ಕುತ್ಕೊಳ್ಳೋದಲ್ಲ, ಆ ಕ್ಷೇತ್ರ ಒಂದ್ಸರಿ ನೋಡ್ಬೇಕು. ಬರೀ ಬೆಂಬಲಿಗರಿಗೆ ಬಿಟ್ಬಿಟ್ಟಿದ್ದಾರೆ ಅವರು, ಏನ್ ಮಾಡಿದ್ರು ಬರೀ ಬೆಂಬಲಿಗರು ಅಷ್ಟೇ. ಆ ರೀತಿ ಮಾಡ್ಕೊಂಡು ಇವತ್ತು ಸರಣಿ ಆತ್ಮಹತ್ಯೆಗಳಿಗೆ ಇವತ್ತು ರಾಜ್ಯ ಸರ್ಕಾರ ಒಂದು ಕಾರಣ ಆಗಿದೆ ಮೇಡಮ್. ಇದನ್ನ ನಿಜವಾಗ್ಲೂ ಇವತ್ತು ಅವತ್ತು ಈಶ್ವರಪ್ಪರು ರಾಜೀನಾಮೆ ಕೊಟ್ರು, ಯಾವತ್ತು ಇವರೇ ವಿರೋಧ ಪಕ್ಷದಲ್ಲಿ ಇವರೆಲ್ಲ ಏನೋ ಸಾಬಸ್ತ್ರ ತರ ಮಾತಾಡಿದ್ರು. ಇವತ್ತು ನಿಜವಾಗ್ಲೂ ಅವರು ಪ್ರಾಮಾಣಿಕರಾದ್ರೆ ನಿಜವಾಗ್ಲೂ ಅವ್ರು ರಾಜೀನಾಮೆ ಕೊಡ್ಬೇಕಾಗುತ್ತೆ. ಸರ್, ನೀವು ನೈತಿಕತೆ ಬಗ್ಗೆ ಮಾತನಾಡ್ತೀರಿ, ಆದ್ರೆ ಹಂಗೆ ನೈತಿಕತೆಗೆ ಬೆಲೆ ಕೊಟ್ಟು ಅಥವಾ ಒತ್ತಡಕ್ಕೆ ಮಂಡು ಈಶ್ವರಪ್ಪನವ್ರು ರಾಜೀನಾಮೆ ಕೊಟ್ರು, ಕ್ಲೀನ್ ಚಿಟ್ ಸಿಕ್ಕರು ಕೂಡ ಅವ್ರ ರಾಜಕೀಯ ಭವಿಷ್ಯ ಏನಾಯ್ತು ಅದನ್ನ ನೋಡಿ ಆತಂಕ ಇರಲ್ವಾ? ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಯಾರಿಗೆ ರಾಜೀನಾಮೆ ಆಗ್ರಹಿಸ್ತೀರಿ? ನಾನು ವಿವೇಕಾನಂದ ಸರ್ ತಮಗ್ ಪ್ರಶ್ನೆ ಕೇಳ್ತೀನಿ. ಈಗ ಈ ಗುತ್ತಿಗೆದಾರನ ಆತ್ಮಹತ್ಯೆ ಪ್ರಕರಣವನ್ನೇ ನಾವು ಗಮನದಲ್ಲಿ ಇಟ್ಕೊಂಡ್ರೆ, ಹಿಂದೆ ಬಿಜೆಪಿ ಸರ್ಕಾರ ಇರ್ತಾ ಕೂಡ ಗುತ್ತಿಗೆದಾರರು ಇದೇ ರೀತಿ ಆರೋಪ ಮಾಡ್ತಿದ್ರು, ಇದೇ ರೀತಿ ಆಪಾದನೆ ಮಾಡ್ತಿದ್ರು. ಅದನ್ನ ನಾವು ಚೇಂಜ್ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟು ಬಂದ ಕಾಂಗ್ರೆಸ್ ಸರ್ಕಾರ, ತನಿಖೆ ಆಗ್ಲಿ, ಇದ್ರಲ್ಲಿ ನಿಜವಾಗ್ಲೂ ಯಾರ ಪಾತ್ರ ಎಷ್ಟಿದೆ ಪ್ರೂವ್ ಆಗ್ಲಿ, ಬಟ್ ಇಂಥ ಆರೋಪಕ್ಕೂ ಕೂಡ ಆಸ್ಪದ ಇರಬಾರ್ದಾಗಿತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ. ಹೌದು, ಖಂಡಿತವಾಗ್ಲೂ. ಅದಕ್ಕಿಂತ ಮೊದಲು ನೀವು ಆಗ್ಲೇ ಹೇಳಿದ್ರಿ, ಇದು ಚರ್ಚೆಗಿನ್ನ ಹೆಚ್ಚಾಗಿ ವಿಮರ್ಶೆ ಅಂತೇಳಿ. ಜಗತ್ತಿನ ಇಡೀ ಜೀವರಾಶಿಗಳು ಹೋರಾಡೋದು ಬದುಕಲಿಕ್ಕೆ, ಸಾಯ್ಲಿಕ್ಕಲ್ಲ. ಸೊ ಆತ್ಮಹತ್ಯೆ ಅನ್ನೋದನ್ನು ನಾವು ಯಾವುದೇ ಕಾರಣಕ್ಕೆ ಅದ್ರ ಬಗ್ಗೆ ಸಹಾನುಭೂತಿ ಆಗಲಿ ಏನೇ ಆಗಲಿ ತೋರಿಸೋದು ಅಷ್ಟು ಒಳ್ಳೆಯದಲ್ಲ ಅಂತ. ಯಾಕೆಂದರೆ ನೀವು ಈಗ ಇಡೀ ಆತ್ಮಹತ್ಯೆಗಳನ್ನು ನೋಡಿ, ಅದರಲ್ಲೂ ಸರ್ಕಾರಿ ಅಧಿಕಾರಿಗಳು, ಸೈನಿಕರು ಅಲ್ಲಿ ಎಷ್ಟು ಮೈನಸ್ ಡಿಗ್ರಿಯಲ್ಲೆಲ್ಲ ಹೋರಾಡ್ತಿದ್ದಾರೆ. ಇನ್ನು ಎಷ್ಟೋ ಜನ ಆಸ್ಪತ್ರೆಗಳಲ್ಲಿ ಬೇರೆ ಬೇರೆ ಥರದ ನೋವುಗಳಲ್ಲಿದ್ದಾರೆ, ಅನಾಥ. ಅಂಥ ಟೈಮಲ್ಲಿ ಹೋರಾಟ ಮಾಡೋದಾದರೆ ದಯವಿಟ್ಟು ಈಚೆ ಬನ್ನಿ. ಈಗ ಅವರು ಡೆತ್ ನೋಟ್ ಏನು ಬರ್ದಿದ್ದಾರಲ್ಲ, ಅದಕ್ಕೆ ಮೊದಲೇ ಅವರು ಇಲ್ಲಿ ಮಾಧ್ಯಮಕ್ಕೋ ಎಲ್ಲಾದರೂ ಬಂದು ಅಟ್ಲೀಸ್ಟ್ ಇಲ್ಲಿ ಬಂದು ತೋರಿಸಿ ಒಂದು ಫೈಟ್ ಆದರೂ ಮಾಡ್ಬೋದಾಗಿತ್ತು. ಯಾರೇ ಆಗಲಿ, ಸತ್ತಿರೋರು ಎಲ್ರಿಗೂ ಇದೇ ಆಗುತ್ತೆ. ಎರಡನೇದಾಗಿ ನೋಡಿ, ಈ ಸರ್ಕಾರಗಳು ನೀವು ಹೇಳಿದ್ರೆ ಅಲ್ಲಿಂದ ಈಗಲಿಗೆ ಬಂತು ಅಂತ. ಸಾಮಾನ್ಯವಾಗಿ ಕಳೆದ 30-40 ವರ್ಷಗಳ ಇತಿಹಾಸವನ್ನು ಈ ಆಡಳಿತ ಪಕ್ಷಗಳು ನೋಡಿದಾಗ, BJP ಬಂದಾಗ ಸಾಮಾನ್ಯವಾಗಿ ಕೋಮುವಾದಿ ಗಲಾಟೆಗಳು ಜಾಸ್ತಿ ಆಗುತ್ತೆ ಅನ್ನುವ ಒಂದು ಅಭಿಪ್ರಾಯ ಇದೆ. ಕಾಂಗ್ರೆಸ್ ಬಂದಾಗ ಕ್ರೈಮು ಮತ್ತು ಹಗರಣಗಳು ಜಾಸ್ತಿ ಆಗುತ್ತೆ ಅನ್ನೋದು ಒಂದು ಸಾಮಾನ್ಯ ಅಭಿಪ್ರಾಯ. ಇದೇನು ಅಧ್ಯಯನ ಅಲ್ಲ, ಸಾಮಾನ್ಯ ಅಭಿಪ್ರಾಯ. ಈಗ ಹೆಚ್ಚು ಕಡಿಮೆ ಅದು ಪ್ರೂವ್ ಆಗೋ ಥರನೇ ಇದೆ. ಅದು ನಾನು ಭಾಳ ಈ 1.5 ವರ್ಷದಿಂದ ಅಬ್ಸರ್ವ್ ಮಾಡ್ತಾ ಇರುವಾಗ ಈ ಹಗರಣಗಳು ಬೇಗ ಬರುತ್ತೆ, ಮತ್ತು ಕ್ರೈಮ್ ರೇಟು ಅಷ್ಟೇ ಜಾಸ್ತಿ ಆಗ್ತಾ ಇದೆ. ಸೊ ನನಗನ್ಸುತ್ತೆ ಇದಕ್ಕೆ ಒಂದು ಹೋಮ್ ಮಿನಿಸ್ಟ್ರಿ ಅಂತಲ್ಲ, ಇದಕ್ಕೆ ಇನ್ನೊಂದು ಹೋಮ್ ಮಿನಿಸ್ಟ್ರಿಗೆ ಇನ್ನೊಂದು ಬೇಕಾಗುತ್ತೆ. ಇದು ಆಗ್ತಾ ಇಲ್ಲ, ಯಾಕೆಂದ್ರೆ ಇದು ಇಷ್ಟೊಂದು ನೋಡಿ, ಈಗ ಬಾಣಂತಿಯರು ಸಾವಾಗ್ತಾ ಇದೆ. ಇದಕ್ಕೆ ಆಕ್ಟಿವ್ ಆಗಿಲ್ಲದೆ ಇದ್ರೆ ಸರ್ಕಾರಗಳಿಗೆ ಬ್ಲೇಮ್ ಮಾಡ್ತಾ ಇದೆ. ಈಗ ವಿರೋಧ ಪಕ್ಷದ ಜವಾಬ್ದಾರಿ ಇರುತ್ತೆ. ಈಗ ನೀವು ಆಗ್ಲೇ ಹೇಳಿದಾಗೆ ಅದು ಕಂಟಿನ್ಯೂ ಆಗ್ತಾ ಇದೆ. ಇವ್ರಿಗೆ 136 ಜನ ತುಂಬಾ ಭರವಸೆಯಲ್ಲಿ ಕೊಟ್ಟಾಗ ಇವ್ರು ಇನ್ನಷ್ಟು ಆಕ್ಟಿವ್ ಆಗಿ ಮಾಡ್ಬೇಕಾಯ್ತು. ಖಂಡಿತವಾಗ್ಲೂ ಸರ್ಕಾರ ಇದೆಯಲ್ಲ, ಇದು ಒಂದಷ್ಟು ವಿಫಲ ಆಗ್ತಾ ಇರೋದನ್ನ ನಾವೆಲ್ಲವೂ ಅಬ್ಸರ್ವ್ ಮಾಡ್ತಾ ಇದೀವಿ. ಇದು 1.5 ವರ್ಷ ಆಗಿದೆ, ಚುನಾವಣೆಗಳು ಮುಗಿದಿದೆ. ಈಗ ಎಚ್ಚರಿಕೆ ತಗೊಂಡು ಆಡಳಿತ ಬಿಗಿ ಮಾಡಬೇಕಾಗಿದೆ. ಇದು ಬ್ಲೇಮ್ ಅಂತಲ್ಲ, ಅವರು ವಿಮರ್ಶೆ ಮಾಡ್ಕೋಬೇಕಾಗಿದೆ. ಯಾಕೆಂದ್ರೆ ನೋಡಿ, ಎಷ್ಟು ಅಲ್ಲೊಬ್ರಾಯ್ತು ಇಲ್ಲೊಬ್ರಾಯ್ತು, ಆಗ್ಲೇ ಸ್ನೇಹಿತ ಹೇಳ್ತಾರೆ ಕನಕಪುರದಲ್ಲಿ ಒಂದಾಯ್ತಂತೆ. ಆ ರೀತಿ ಅನೇಕ ಆತ್ಮಹತ್ಯೆಗಳಾಗ, ಅದು ಸರ್ಕಾರಿ ಅಧಿಕಾರಿಗಳು, ಈಗ ಬೇರೆ ಆತ್ಮಹತ್ಯೆ ಅಲ್ಲ. ತಾಲೂಕು ಕಚೇರಿಯಲ್ಲಿ, ಅಲ್ಲಿ ಬೆಳಗಾವಿಯಲ್ಲಿನೂ ಕೂಡ ತಹಸೀಲ್ದಾರ್ ಕಚೇರಿಯಲ್ಲಿ. ಅದರಿಂದ ಸರ್ಕಾರಕ್ಕೆ ಇದು ಎಚ್ಚರಿಕೆ ಆಗಬೇಕು. ಅಥವಾ ಈಗ ಕ್ರಿಕೆಟ್ ಅಲ್ಲಿ ವಿಕೆಟ್ ಬೀಳಲಿಲ್ಲ ಅಂದ್ರೆ ಬೌಲಿಂಗ್ ಚೇಂಜ್ ಮಾಡ್ತಾರಲ್ಲ, ಅದೇ ರೀತಿ ಹೋಮ್ ಮಿನಿಸ್ಟರ್ನ ಚೇಂಜ್ ಮಾಡಿ ಇನ್ನೊಬ್ಬ ಎಫಿಷಿಯನ್ಸ್ ಆಗಿರೋ ತರ ಸಾಧ್ಯತೆ. ಹೋಮ್ ಮಿನಿಸ್ಟರ್ ಬಗ್ಗೆ ಆಪಾದನೆ ಬಗ್ಗೆನೇ ಪ್ರತ್ಯೇಕವಾಗಿ ಪ್ರಶ್ನೆ ಮಾಡ್ತೀನಿ.